ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ದಿನಗಳಿಂದ ಅದೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮಗುವೊಂದು ಕಿಡ್ನಾಪರ್ನನ್ನ ಬಿಟ್ಟು ಬರದೆ ಬಿಕ್ಕಿ ಅತ್ತು ಬಿಡುತ್ತೆ. ಇತ್ತ ಮಗುವನ್ನ ವಾಪಸ್ ಕೊಡಬೇಕಾದ್ರೆ ಕಿಡ್ನಾಪರ್ ಕಣ್ಣಲ್ಲೂ ನೀರು ಬಂದು ಬಿಡುತ್ತೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರ ಕಣ್ಣಂಚಲ್ಲೂ ನೀರು ತರಿಸಿತ್ತು. ಆ ವ್ಯಕ್ತಿ ಯಾರು, ಆ ಮಗುವನ್ನ ಯಾಕೆ ಕಿಡ್ನಾಪ್ ಮಾಡಿದ್ದ ಅಂತ ಜನ ತಲೆ ಕೆಡಿಸ್ಕೊಂಡಿದ್ರು. ತನಿಖೆಯ ಜಾಡು ಹುಡುಕಿ ಹೋದವರಿಗೆ ಸಿಕ್ಕಿದ್ದು ಅಪರೂಪದ ಪ್ರೇಮ ಕತೆ. ಹೀಗೆ ಮಗುವನ್ನ ಕಿಡ್ನಾಪ್ ಮಾಡಿರೋ ಈತ ತನುಜ್ ಚಹರ್, ಆಗ ಪೊಲೀಸ್ ಕಾನ್ಸ್ಟೇಬಲ್, ಈಗ ಕಿಡ್ನಾಪರ್ ತೋಳಲ್ಲಿ ಮಲಗಿ ಅಳ್ತಿರೋ ಈ ಮಗು ಕುಕ್ಕು. ಅಂದಾಜು 2.5 ವರ್ಷ ಇರಬಹುದು. ಕುಕ್ಕು 11 ತಿಂಗಳ ಮಗುವಾಗಿದ್ದಾಗ ಕಿಡ್ನಾಪ್ ಆಗಿತ್ತು. ಇದೇ ಚಹರ್ ಮಗುವನ್ನ ಅಪಹರಿಸಿದ್ದ. ಸುಮಾರು 14 ತಿಂಗಳ ಬಳಿಕ ಈಗ ಮಗು ಪತ್ತೆಯಾಗಿದೆ. ತಾಯಿ ಮಡಿಲು ಸೇರಿದೆ. 14 ತಿಂಗಳ ಬಳಿಕ ಮಗುವನ್ನ ಎತ್ತಿ ಮುದ್ದಾಡ್ತಿರೋ ಈಕೆ ಕುಕ್ಕು ಹೆತ್ತಮ್ಮ ಪೃಥ್ವಿ ಅಂತ. ಇಂದಿನ ಈ ಕಥೆಯ ಮುಖ್ಯ ಪಾತ್ರಧಾರಿ. ಇಲ್ಲಿಯವರೆಗೂ ಮಗು ಕಿಡ್ನಾಪ್ ಆಗಿತ್ತು, ಈಗ ತಾಯಿಯ ಮಡಿಲು ಸೇರಿದೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿತ್ತು. ಆದರೆ ಈ ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ, ಹೀಗೆ ಮಗುವನ್ನ ಕಿಡ್ನಾಪ್ ಮಾಡಿದ್ದ ಚಹರ್ ಹೊಸ ಬಾಂಬ್ ಸಿಡಿಸಿದ್ದಾನೆ. ಅದೇನಪ್ಪ ಅಂದ್ರೆ, ಕುಕ್ಕು ನನ್ನ ಮಗು, ಕುಕ್ಕುವಿನ ತಾಯಿಗೂ ನನಗೂ ಸಂಬಂಧವಿತ್ತು ಎಂದಿದ್ದಾನೆ. ಹೀಗಾಗಿ ಮಗುವಿನ DNA ಟೆಸ್ಟ್ಗೆ ಪೊಲೀಸರು ಮುಂದಾಗಿದ್ದಾರೆ. ಇಲ್ಲಿಯವರೆಗೂ ಕಿಡ್ನಾಪ್ ಸ್ಟೋರಿಯಾಗಿದ್ದ ಈ ಸ್ಟೋರಿ ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದ್ದು, ಪೃಥ್ವಿಗೂ ಹಾಗೂ ಚಹರ್ಗೂ ಇದ್ದ ಲವ್ ಸ್ಟೋರಿ ರಿವೀಲ್ ಆಗಿದೆ. ಈ ಕತೆ ಕೇಳಿದ್ರೆ ಪೃಥ್ವಿಯ ಹುಚ್ಚು ಪ್ರೀತಿ ಬಗ್ಗೆ ನೀವು ಕೂಡ ಶಾಕ್ ಆಗ್ತೀರಾ. ಅದೇನಪ್ಪ ಅಂದ್ರೆ, ಕುಕ್ಕುವಿನ ತಾಯಿ ಪೃಥ್ವಿ ಹಾಗೂ ಚಹರ್ ಸಂಬಂಧಿಕರು. ಇಬ್ಬರು ಪ್ರೀತಿಯಲ್ಲಿದ್ರು. ಆದರೆ ಕಾರಣಾಂತರಗಳಿಂದ ಇಬ್ಬರ ಮದುವೆಯಾಗಿರಲಿಲ್ಲ. ಹೀಗಾಗಿ ಪೃಥ್ವಿಯನ್ನ ದೂರದ ರಾಜಸ್ಥಾನಕ್ಕೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಆದರೆ ಚಹರ್ಗೆ ಮಾತ್ರ ಪೃಥ್ವಿ ಮೇಲಿನ ಪ್ರೀತಿ ಕಮ್ಮಿಯಾಗಿರಲಿಲ್ಲ. ಪೃಥ್ವಿ ಇದ್ದ ಊರಿಗೆ ಹೋಗಿ ಅಲ್ಲಿ ಆಕೆಯನ್ನ ತನ್ನೊಟ್ಟಿಗೆ ಬಂದು ಬಿಡುವಂತ ಅದೆಷ್ಟೋ ಪ್ರಯತ್ನ ಮಾಡಿದ್ದ. ಆದರೆ ಪೃಥ್ವಿ ಒಪ್ಪಿರಲಿಲ್ಲ. ಇದಾದ ಮೇಲೆ ಚಹರ್ ಅಲ್ಲೇ 1 ವರ್ಷ ಆಕೆಗಾಗಿ ಕಾದಿದ್ದ. ಈ ಗ್ಯಾಪ್ನಲ್ಲಿ ಪೃಥ್ವಿಗೆ ಮಗುವಾಗಿತ್ತು. ಆಗ ಮಗುವಿನ ತನ್ನೊಟ್ಟಿಗೆ ಕರ್ಕೊಂಡು ಬಂದರೆ ಪೃಥ್ವಿ ಮಗುವಿಗೋಸ್ಕರವಾದರೂ ಮತ್ತೆ ಬರ್ಬೋದು ಅಂದ್ಕೊಂಡಿದ್ದ ಚಹರ್ ಮಗುವನ್ನ ಕಿಡ್ನಾಪ್ ಮಾಡಿದ್ದ. ಹೀಗೆ 14 ತಿಂಗಳ ಕಾಲ ಮಗುವಿನೊಂದಿಗೆ ತಲೆಮರೆಸ್ಕೊಂಡಿದ್ದ. ಪದೇ ರಜಾ ಹಾಕ್ತಾ ಇದ್ದಿದ್ರಿಂದ ಚಹರ್ನನ್ನ ಕೆಲಸದಿಂದಲೂ ತೆಗೆದಿದ್ರು. ಯಾವಾಗ ಮಗುವನ್ನ ಕಿಡ್ನಾಪ್ ಮಾಡಿದ ಮೇಲೂ ದುಡ್ಡಿಗೆ ಬೆದರಿಕೆ ಕರೆ ಬಂದಿಲ್ವೋ, ಆಗಲೇ ಇದು ಚಹರ್ ಕೈವಾಡ ಇರಬಹುದು ಅಂತ ಪೊಲೀಸರು ಲೆಕ್ಕಾಚಾರ ಹಾಕಿದ್ರು. ಹೀಗಿರುವಾಗಲೇ ಚಹರ್ ಕುಕ್ಕು ಜೊತೆ ಬೃಂದಾವನದಲ್ಲಿ ಇರೋದು ಪೊಲೀಸರಿಗೆ ಗೊತ್ತಾಗಿತ್ತು. ಅದರಂತೆ ಚಹರ್ ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ. ಆದರೆ ಮಗು ಮಾತ್ರ ಚಹರ್ನನ್ನ ಬಿಟ್ಟು ಬರೋಕೆ ರೆಡಿಯಿಲ್ಲ. ವರ್ಷದಿಂದ ತಾಯಿಯಿಂದ ದೂರ ಇದ್ದ ಕುಕ್ಕು ತಾಯಿಯ ಮುಖವನ್ನೇ ಮರ್ತಿದೆ. ಇತ್ತ ಚಹರ್ ಇದು ನನ್ನ ಮಗು, ನನಗೆ ಬೇಕು ಅಂತಿರೋದ್ರಿಂದ ಪೊಲೀಸರು DNA ಟೆಸ್ಟ್ಗೆ ಮುಂದಾಗಿದ್ದಾರೆ. ಈ ಲವ್ ಕಮ್ ಕಿಡ್ನಾಪ್ ಸ್ಟೋರಿ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಈ ಕತೆ ವೆಬ್ ಸೀರೀಸ್ ಆದರೂ ಡೌಟ್ ಇಲ್ಲ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.